ಹಾಯ್ ಫ್ರೆಂಡ್ಸ್, ಇವತ್ತು ನನಗೆ ಸ್ವಲ್ಪ ಗಿಡದ ಹತ್ತಿರ ಬೆಳಿಗ್ಗೆ ಸ್ವಲ್ಪ ಕೆಲಸ ಇದೆ. ಆಮೇಲೆ ಅಲ್ಲಿ ಬಿಸಿಲು ಬರ್ತದೆ, ಅದಕ್ಕೆ ನಾನು ಬೇಗ ಗಿಡದ ಹತ್ತಿರ ಹೋಗ್ತಾ ಇದ್ದೇನೆ. ಗಿಡದ ಹತ್ತಿರ ಸ್ವಲ್ಪ ಎಲೆಗಳೆಲ್ಲ ಕಪ್ಪಾದ ಎಲೆಗಳೆಲ್ಲ ತೆಗಿಲಿಕ್ಕೆ ಅಂತ ಸ್ಟೆಪ್ಪಿನ ಹತ್ತಿರ ಸ್ಲ್ಯಾಪಿಗೆ ಬಂದಿದ್ದೇನೆ. ಬನ್ನಿ, ನಾವು ಕಪ್ಪಾದ ಎಲೆ ಎಲ್ಲ ತೆಗಿ, ಮತ್ತು ಇದು ಎಂತ ಹೂವೆಲ್ಲ ಕೆಲವು ಕಪ್ಪಾಗಿದೆ, ಇದು ಅರಳಿ ಕಪ್ಪಾದ ಹೂವೆಲ್ಲ ಸೇವಂತಿಗೆ ಇರ್ತದಲ್ಲ, ಅದನ್ನು ತೆಗೆಯುವಂಥ ಸ್ಟೆಪ್ಪಿನ ಹತ್ತಿರ ಬಂದಿದ್ದೇನೆ. ಬನ್ನಿ ಕೆಲಸ ಮಾಡೋಣ, ಬನ್ನಿ ಗಾರ್ಡನ್ ಬನ್ನಿ. ಬೆಳಗಿನ ಹೊತ್ತು ನಾನು ಗಿಡ ಎಲ್ಲ ಯಾವ ರೀತಿ ಇರ್ತದೆ ಅಂತ ತೋರಿಸ್ತಾ ಬರ್ತೇನೆ. ಬನ್ನಿ ನೋಡಿ, ಬೆಳಿಗ್ಗೆ ಹೊತ್ತೆಲ್ಲ ಹನಿ ಎಲ್ಲ ಬಿದ್ದಿರ್ತದೆ ಗಿಡಗಳಿಗೆ. ನೋಡಿ ಯಾವ ರೀತಿ ಇದೆ ಬೆಳಿಗ್ಗೆ ಹೊತ್ತು. ನನ್ನ ಅಡಿಕೆ ಗಿಡಗಳೆಲ್ಲ ಯಾವ ರೀತಿ ಇದೆ, ನನ್ನ ಹೂವಿನ ಗಿಡ ಎಲ್ಲ ಯಾವ ರೀತಿ ಇದೆ ಅಂತ ತೋರಿಸ್ತಾ ಬರ್ತೇನೆ. ಬನ್ನಿ ನೋಡಿ, ತೋಟ ಎಲ್ಲ ಯಾವ ರೀತಿ ಇರ್ತದೆ ಬೆಳಿಗ್ಗಿನ ಹೊತ್ತು. ನೋಡಿ, ಸೂರ್ಯನ ಬಿಸಿಲು ಬೀಳುವುದಷ್ಟೇ. ನೋಡಿ ಯಾವ ರೀತಿ ಇರ್ತದೆ ಬೆಳಿಗ್ಗಿನ ಹೊತ್ತು. ಗಾರ್ಡನ್ ಎಲ್ಲ ಯಾವ ರೀತಿ ಇದೆ ನನ್ನ ಹೂವಿಂದು, ಮತ್ತು ನಮ್ಮ ತೋಟ ಎಲ್ಲ ಯಾವ ರೀತಿ ಇದೆ ನೋಡಿ ಬೆಳಿಗ್ಗಿನ ಹೊತ್ತು. ನನ್ನ ಪುಟ್ಟ ತೋಟ ಯಾವ ರೀತಿ ಇರ್ತದೆ ಬೆಳಿಗ್ಗಿನ ಹೊತ್ತು ಅಂತ ನೋಡಿ. ನೋಡಿ ಪ್ರಕೃತಿ ಎಷ್ಟು ಚೆನ್ನಾಗಿ ಕಾಣ್ತದೆ ಬೆಳಿಗ್ಗೆ ಹೊತ್ತು. ನೋಡಿ ಹೂವೆಲ್ಲ ಕೆಲವು ಹರಳಿದೆ ನೋಡಿ, ಬೆಳಿಗ್ಗೆ ಕೆಲವು ಚೆನ್ನಾಗಿ ಹರಳಿರ್ತದೆ. ಹರಳುವುದಷ್ಟೇ ಬೆಳಗ್ಗಿನ ಹೊತ್ತು. ನೋಡಿ ನೋಡಿ ಯಾವ ರೀತಿ ಇದೆ ಬೆಳಿಗ್ಗೆ ಹೊತ್ತು ನನ್ನ ಗಿಡಗಳು. ನೋಡಿ, ಈ ಗಿಡದ್ದೆಲ್ಲ ಸೇವಂತಿಗೆ ಎಲ್ಲ ಕಪ್ಪಗಾಗಿದೆ, ಅದನ್ನು ತೆಗೆಯುವಂತ ನಾನು ಮೇಲ್ಗಡೆ ಬಂದಿದ್ದೇನೆ. ನೋಡಿ ಬೆಳಗ್ಗಿನ ಹೊತ್ತು ಸೂರ್ಯನ ಬಿಸಿಲಿಗೆ ಬಿಡುದಷ್ಟೇ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಗಿಡಗಳೆಲ್ಲ. ನೋಡಿ ನನ್ನ ಪುದೀನ ಗಿಡ ಎಲ್ಲ ಯಾವ ರೀತಿ ಬಂದಿದೆ, ಸ್ವಲ್ಪ ಸ್ವಲ್ಪ ಜಾಸ್ತಿ ಚಿಗುರು ಬಂದಿದೆ ತೆಗೆದ ಮೇಲೆ. ನೋಡಿ ನೋಡಿ ಟೊಮೆಟೊ ಮೊಗ್ಗುಗಳೆಲ್ಲ ನೋಡಿ ಯಾವ ರೀತಿ ಆಗಿದೆ ಅಂತ. ನೋಡಿ ಇದರಲ್ಲಿ ಕೆಲವು ಟೊಮೆಟೊ ಕಾಣ್ತಾ ಇದೆ. ನೋಡಿ ಇನ್ನು ಟೊಮೆಟೊ ಕೆಲವು ಕೆಳಗಿದ್ದೆಲ್ಲ ಎಲೆ ಎಲ್ಲ ಕಪ್ಪಗಾಗಿದೆ. ನೋಡಿ ಅದನ್ನು ತೆಗೆಯುವಂತ ಬಂದಿದ್ದೇನೆ. ನೋಡಿ ಈ ಟೊಮೆಟೊದ ಗಿಡದ್ದು ಕೆಳಗಡೆ ಎಲ್ಲ ಕಪ್ಪಗಾಗಿದೆ, ಅದನ್ನು ತೆಗೆದ್ರೆ ಚೆನ್ನಾಗಿ ಬರ್ತದೆ. ಮತ್ತು ಅದಕ್ಕೆ ಸ್ವಲ್ಪ ಇದು ಬಲ ಕೂಡ ಸ್ವಲ್ಪ ಬರ್ತದೆ, ಅಂದರೆ ಆ ಎಲೆಗಳೆಲ್ಲ ಜಾಸ್ತಿ ಅಂತದಿದ್ದರೆ ಗಿಡಕ್ಕೆಲ್ಲ ಅಷ್ಟು ಬಲ ಬರುವುದಿಲ್ಲ, ಬಾಗ್ತದೆ. ನೋಡಿ ಅದಕ್ಕೆ ನಾನು ಮೇಲ್ಗಡೆ ಬಂದಿದ್ದೇನೆ, ಅದನ್ನೆಲ್ಲ ಸರಿ ಕತ್ತರಿಸಿ ಕ್ಲೀನ್ ಮಾಡುವಂತ. ನೋಡಿ ಈ ಗಿಡ ಎಲ್ಲ ಬೆಳಿಗ್ಗೆ ಹೊತ್ತು ಯಾವ ರೀತಿ ಇರ್ತದೆ. ನೋಡಿ ಈ ಹೂವೆಲ್ಲ ಹರಳುವುದಷ್ಟೇ ಬೆಳಿಗ್ಗೆ ಹೊತ್ತು. ನೋಡಿ ಅಳ್ತಾ ಬರ್ತಾ ಇದೆ. ಇವಾಗಲೇ ಬಿಸಿಲು ಬಂತು, ಇವಾಗ ಇನ್ನೂ ಸ್ವಲ್ಪ ಹೊತ್ತಾಗ ಜಾಸ್ತಿ ಬರ್ತದೆ. ನೋಡಿ ಈ ಹೂವೆಲ್ಲ ಹೇಗಾಗಿದೆ ಬೆಳಿಗ್ಗೆ ಹೊತ್ತು, ಹರಳುವುದಷ್ಟೇ. ನೋಡಿ ಮೊಗ್ಗು ಹರಳುವುದಷ್ಟೇ. ಇನ್ನು ಸ್ವಲ್ಪ ಹೊತ್ತಾಗ ಇದೆಲ್ಲ ಮೊಗ್ಗು ಹರಡ್ತದೆ. ಒಂದು 10 ವರ್ಷ ಆಗುವಾಗ ಈ ಗಿಡ ಎಲ್ಲ ಹೂವೆಲ್ಲ ಹರಡಿರ್ತದೆ. ನೋಡಿ ಯಾವ ರೀತಿ ಇದೆ ನೋಡಿ ಬೆಳಿಗ್ಗೆ ಹೊತ್ತು ಸೇವಂತಿಗೆ ಗಿಡ ಎಲ್ಲ. ನೋಡಿ ನೋಡಿ ಈ ಸೇವಂತಿಗೆ ಗಿಡ ಸ್ವಲ್ಪ ಅಳ್ತಾ ಬರ್ತಾ ಇದೆ. ನೋಡಿ ನಾಳೆಗೆಲ್ಲ ಒಂದು ಹರಳ್ಬೋದು ಈ ಯೆಲ್ಲೋ ಕಲರ್ ಸೇವಂತಿಗೆ ಗಿಡ. ನೋಡಿ ಬನ್ನಿ ಸ್ವಲ್ಪ ಗಾರ್ಡನ್ ಕ್ಲೀನ್. ಕಪ್ಪಗಾಗಿದೆ ಈ ಎಲೆ. ನೋಡಿ ಇದನ್ನು ಕತ್ತರಿಸಬೇಕು, ಹೀಗೆ ಕತ್ತರಿಸಿ ತೆಗಿಬೇಕು. ತೆಗೆದ್ರೆ ಟೊಮೆಟೊ ಗಿಡಕ್ಕೆಲ್ಲ ಬಲ ಸ್ವಲ್ಪ ಬರ್ತದೆ. ಅಂದರೆ ಇದು ಟೊಮೆಟೊ ಆಗುವ ಟೈಮಲ್ಲಿ ಅದಕ್ಕೆ ಎಷ್ಟು ಶಕ್ತಿ ಬಲ ಇದ್ರೂ ಸಾಕಾಗೋದಿಲ್ಲ, ಅದು ಬಾಗ್ತದೆ ಟೊಮೆಟೊ ಗಿಡ. ಅದಕ್ಕೆ ಕಪ್ಪಗಾದ ಎಲೆಯನ್ನೆಲ್ಲ ಕತ್ತರಿಸಿ ತೆಗಿಬೇಕು. ನೋಡಿ ಇದರಲ್ಲಿ ಕೂಡ ಉಂಟು ಕಪ್ಪಗಾದ ಎಲೆ. ಈಗ ಕತ್ತರಿಸಿ ತೆಗಿಬೇಕೆಲ್ಲ. ನೋಡಿ ಈ ರೀತಿ ಕತ್ತರಿಸ್ಬೇಕೆಲ್ಲ ಕಪ್ಪಗಾದ ಎಲೆಯನ್ನು, ಮತ್ತು ಚೆನ್ನಾಗಿ ಬರ್ತದೆ ಟೊಮೆಟೊ. ಇದನ್ನೆಲ್ಲ ಕತ್ತರಿಸಿ ತೆಗೆಯುವ.
ಕಪ್ಪಗಾದ ಹೂವನ್ನೆಲ್ಲ ಹೀಗೆ ಕತ್ತರಿಸಿ ತೆಗಿಬೇಕು. ಎಲ್ಲ ಕಪ್ಪಾದ ಎಲೆ ಮತ್ತು ಹೂವೆಲ್ಲ ಕಪ್ಪಾದನ್ನು ತೆಗಿಬೇಕು. ತೆಗೆದ್ರೆ ಚೆನ್ನಾಗಿ ಚಿಗುರು ಬರ್ತದೆ. ಆಮೇಲೆ ಕಪ್ಪಾದ ಹೂವು ಅದರಲ್ಲೇ ಇದ್ದರೆ ಚಿಗುರು ಬೇಗ ಬರುವುದಿಲ್ಲ. ಆಮೇಲೆ ಅದಕ್ಕೆ ಅರಿಶಿನ ಸ್ವಲ್ಪ ತಾಗಿಸಬೇಕು, ಅದು ಕಪ್ಪಾದ ಆಗದಾಗೆ. ಸ್ಟೆಪ್ಪಿನ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿದೆ. ಎಲ್ಲ ಕ್ಲೀನ್ ಮಾಡಿ ಸೆಟ್ ಮಾಡಿಟ್ಟೆ. ಇನ್ನೂ ಕೂಡ ಕೆಳಗಡೆ ಗಿಡ ಉಂಟು, ಅದನ್ನು ಬರುವವರ ತಂದು ಇಲ್ಲಿ ಶಿಫ್ಟ್ ಮಾಡಬೇಕು. ಸ್ಲ್ಯಾಪಲ್ಲಿ ಅಲ್ಲೆಲ್ಲ ನೆರಳಾಗ್ತದೆ, ಅದಕ್ಕೆಲ್ಲ ಇಲ್ಲಿ ಸ್ಟೆಪ್ಪಲ್ಲಿ ತಂದು ಇಡಬೇಕು. ಸ್ಲ್ಯಾಪಲ್ಲಿ ಸ್ವಲ್ಪ ಇಡಬೇಕು. ಸ್ಲ್ಯಾಪಲ್ಲೆಲ್ಲ ಕೆಲವುದಕ್ಕೆಲ್ಲ ಬಿಸಿಲು ಜಾಸ್ತಿ ಆಗ್ತದೆ. ಅದಕ್ಕೆ ಕೆಲವೆಲ್ಲ ಬಿಸಿಲು ಜಾಸ್ತಿ ಬೇಕಾದನ್ನು ಮೇಲೆ ಸ್ಲ್ಯಾಪಲ್ಲಿ ತಂದು ಇಡಬೇಕು. ಎಲ್ಲ ಸೆಟ್ ಮಾಡಿದೆ, ಎಲ್ಲ ಕತ್ತರಿಸಿ ಮೇಲೆ. ಇದು ಸೇವಂತಿಗೆ ಗಿಡ ಮೇಲೆ ಇತ್ತು, ಈ ಯೆಲ್ಲೋ ಕಲರ್ ಸೇವಂತಿಗೆ ಗಿಡ ಮೇಲೆ ಇತ್ತು, ಅದನ್ನು ಕೂಡ ಸ್ಟೆಪ್ಪಲ್ಲಿ ತಂದಿಟ್ಟೆ. ಇದೊಮ್ಮೊಮ್ಮೆ ಕಷ್ಟ ಆಗ್ತದೆ ನನಗೆ ಮೇಲೆ ಹಾಕ್ಲಿಕ್ಕೆ, ಒಬ್ಬಳೇ ಮಾಡಬೇಕು ಗಿಡದ ಕೆಲಸ. ನೋಡಿ ಎಲ್ಲ ಶಿಫ್ಟ್ ಮಾಡಿದೆ ಇಲ್ಲಿ. ಮೊನ್ನೆ ನನ್ನ ಫ್ರೆಂಡ್ ಒಬ್ಬಳು ಹೇಳ್ತಾ ಇದ್ದು, ನಿನ್ನ ಹೂವಿನ ಗಿಡ ಕಾಣ್ತಾನೆ ಇಲ್ಲ ಅಂತ. ಅದಕ್ಕೆ ಹೂ ಇನ್ನೂ ಆಗಬೇಕಷ್ಟೆ ಅಂತ ನಾನು ಹೇಳಿದೆ. ನೋಡಿ ಇವಾಗ ಟೊಮೆಟೊ ಗಿಡ ಎಲ್ಲ ಸರಿ ಕಾಣ್ತಾ ಇಲ್ವಾ? ಮೊನ್ನೆಲ್ಲ ಕ್ಲಿಯರ್ ಆಗಿರಲಿಲ್ಲ, ಅದೆಲ್ಲ ಆಚೆ ಈಚೆ ಎಲ್ಲ ಇತ್ತು ಗಿಡ. ಇವಾಗೆಲ್ಲ ಕ್ಲೀನ್ ಮಾಡಿಟ್ಟೆ ಗಿಡವನ್ನೆಲ್ಲ. ನೋಡಿ ಸೆಟ್ ಮಾಡಿಟ್ಟೆ. ನೋಡಿ ಸೇವಂತಿಗೆ ಗಿಡ ಎಲ್ಲ ಹೂವಿತ್ತಲ್ಲ, ಅದನ್ನೆಲ್ಲ ಕತ್ತರಿಸಿ ಇದರಿಂದ ನರ್ಸರಿಯಿಂದ ತಂದ ಗಿಡ. ಅವತ್ತು ಸ್ವಲ್ಪ ಚಿಕ್ಕ ಗಿಡ ಇತ್ತಲ್ಲ, ಅದು ತುಂಬ ಹೂವಾಯಿತು. ನಂತರ ಅದನ್ನೆಲ್ಲ ಕತ್ತರಿಸಿ, ಹೂವದ್ದು ಹರಳಿ ಕಪ್ಪಾಗಿದೆ, ಅದನ್ನೆಲ್ಲ ಕತ್ತರಿಸಿ ಎಲ್ಲ ಕ್ಲೀನ್ ಮಾಡಿದೆ. ನೋಡಿ ಆಮೇಲೆ ಸಣ್ಣ ಸಣ್ಣ ಪಿಲ್ಲೆ ಎಲ್ಲ ಬಂದಿದೆ, ಅದಿನ್ನು ಚೆನ್ನಾಗಿ ಬರ್ಬೋದು. ಅದು ಕತ್ತರಿಸಿ ನಾನು ಎಲ್ಲ ಅರಿಶಿನ ಎಲ್ಲ ಹಚ್ಚಿದೆ ಅದಕ್ಕೆ, ತುದಿಗೆ ಇಲ್ಲಿ ನೋಡಿ, ಇಲ್ಲೆಲ್ಲ ಅರಿಶಿನ ಹಚ್ಚಿದೆ. ನೋಡಿ ಅರಿಶಿನ ಹಚ್ಚಿದರೆ ಚೆನ್ನಾಗಿ ಮತ್ತೆ ಬರ್ತದೆ. ನೋಡಿ ಈ ಅರಿಶಿನವನ್ನು ಹಚ್ಚಿದೆ, ಇಲ್ಲಿಗೆಲ್ಲ ಹಚ್ಚಿದೆ ಅರಿಶಿನ. ಚೆನ್ನಾಗಿ ಬೇಗ ಚಿಗುರು ಬರ್ತದೆ. ಇಲ್ಲ ಇದು ಅಲ್ಲಿಗೆ ಕಪ್ಪಾಗ್ತದೆ. ನಾವು ಎಲ್ಲಿ ಕತ್ತರಿಸಿದ್ವಿ ಅಲ್ಲಿಂದ ಕಪ್ಪಾಗ್ತಾ ಬರ್ತದೆ. ಅದಕ್ಕೆ ಅಲ್ಲಿ ಎಲ್ಲ ಅರಿಶಿನ ಎಲ್ಲ ಹಚ್ಚಿದೆ. ಟೊಮೆಟೊ ಗಿಡ ಇವಾಗ ಟೊಮೆಟೊ ಒಂದೊಂದು ಕಾಣ್ತಾ ಇದ್ದೆ, ಮೊನ್ನೆಲ್ಲ ಕಾಣ್ತಾನೆ ಇರಲಿಲ್ಲ ಟೊಮೆಟೊ. ನೋಡಿ ಇವಾಗೆಲ್ಲ ಟೊಮೆಟೊ ಕಾಣ್ತಾ ಇದೆ. ಮೊನ್ನೆ ಆ ಕಡೆ ಈ ಕಡೆ ಎಲ್ಲ ಗಿಡ ಇದ್ದು ಅದು ಕಾಣ್ತಾನೆ ಇರಲಿಲ್ಲ. ನೋಡಿ ಸ್ವಲ್ಪ ಕಾಣ್ತಾ ಇದೆ ಸೆಟ್ ಮಾಡಿದ ನಂತರ. ಒಂದು ಚೆಂದ ಕಾಣ್ತದೆ. ಇಲ್ಲ ಇದ್ರೆ ಅದು ಪಟಾಸಿತ್ತು ಆಚೆ ಈಚೆ ಎಲ್ಲ. ನೋಡಿ ಇದೆಲ್ಲ ಕಟ್ ಮಾಡಿ ಎಲ್ಲ ಹೂ ಇದರಲ್ಲಿ ಪಿಲ್ಲೆಲ್ಲ ಬಂದಿದೆ ಕೆಳಗಡೆ. ನೋಡಿ ನೋಡಿ ಸೇವಂತಿಗೆ ಗಿಡ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇನ್ನೊಂದು ಹೋಗಿ ಒಂದು ಸಾರಿ ತಂದಿಟ್ಟಿದ್ದಾರೆ, ಮತ್ತು ಬ್ಲೌಸ್ ಎಲ್ಲ ತಂದಿಟ್ಟಿದ್ದಾರೆ, ಹೆಮ್ಮಿಂಗ್ ಮಾಡಲಿಕ್ಕೆ ಮತ್ತು ಸ್ಟಿಚ್ ಮಾಡಲಿಕ್ಕೆಲ್ಲ ಇಟ್ಟಿದ್ದಾರೆ. ಅದನ್ನು ಹೋಗಿ ಮಾಡಬೇಕಷ್ಟೇ ಇನ್ನು. ನೋಡಿ ನಾನು ಬೆಳಿಗ್ಗೆ ಒಮ್ಮೆ ಗಾರ್ಡನ್ ಬಂದೆಲ್ಲ ಕ್ಲೀನ್ ಮಾಡಿದೆ, ಮತ್ತು ಬಿಸಿಲಾಗ್ತದಲ್ಲ ಅದಕ್ಕೆಲ್ಲ ಕ್ಲೀನ್ ಮಾಡಿಟ್ಟೆ. ನೋಡಿ ಸೆಟ್ ಮಾಡಿಟ್ಟೆ. ನೋಡಿ ಚೆನ್ನಾಗಿ ಸೆಟ್ ಮಾಡಿದೆ ಎಲ್ಲ. ನೋಡಿ ಈಗೆಲ್ಲ ಹೂವೆಲ್ಲ ಚೆಂದ ಕಾಣ್ತದೆ. ನೋಡಿ 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 ಸೇವಂತಿಗೆ ಗಿಡ ಎಲ್ಲ ಎಷ್ಟು ಚಂದ ಕಾಮನಬಿಲ್ಲಿನ ಬಳ್ಳಿ ಎಲ್ಲ ಹೋಗಿದೆ. ನೋಡಿ ಇವಾಗ ಚೆಂದ ಕಾಣ್ತದೆ. ಇನ್ನೂ ಕೂಡ ಕೆಳಗಿದ್ದದನ್ನೆಲ್ಲ ಇಲ್ಲೇ ತಂದು ಇಡಬೇಕು, ಸೆಟ್ ಮಾಡಬೇಕು. ಬಿಸಿಲೆಲ್ಲ ಜಾಸ್ತಿ ಬಿದ್ದರೆ ಚೆಂದ ಹೂವೆಲ್ಲ ಚೆಂದ ಆಗ್ತದೆ, ಗಿಡ ಎಲ್ಲ ತುಂಬ ಚೆನ್ನಾಗಿ ಆಗ್ತದೆ. ಮತ್ತು ನಾಳೆ 1-2 ಗಿಡ ನೆಡಬೇಕು. ನೆಡುವುದು ಹೇಗೆ ಅಂತ ನಾಳೆ ತೋರಿಸ್ತೇನೆ ನಿಮಗೆ. ನೋಡಿ ಇವಾಗೆಲ್ಲ ಸೆಟ್ ಮಾಡಿದೆ. ಇವಾಗೆಲ್ಲ ಗಿಡ ಚೆಂದ ಕಾಣೋದಿಲ್ವಾ? ನನ್ನ ಫ್ರೆಂಡಲ್ಲಿ ಹೇಳಬೇಕು, ನೋಡಿ ಇವಾಗ ನನ್ನ ವಿಡಿಯೋಸ್ ಹಾಕಿದ್ದೇನೆ ನೋಡು ಯೂಟ್ಯೂಬಲ್ಲಿ ಅಂತ ಹೇಳಬೇಕು. ನೋಡಿ ಇವಾಗೆಲ್ಲ ನನಗೆ ಕೂಡ ಇದು ಹೂವೆಲ್ಲ ಕೆಲವು ಅರಳಿದೆ. ನೋಡಿ ಒಂದೊಂದು ಅರಳಿಗೆ ಸ್ಟಾರ್ಟ್ ಆಯಿತು. ಫುಲ್ ಹರಡುವಾಗ ಒಮ್ಮೆ ವಿಡಿಯೋ ಮಾಡ್ತೇನೆ ನಿಮಗೆ. ನೋಡಿ ಇವಾಗ ಒಂದೊಂದು ಅರಳಿಗೆ ಸ್ಟಾರ್ಟ್ ಆಯಿತು ಹೂವು. ನೋಡಿ ಇವಾಗ ಸ್ವಲ್ಪ ಚೆಂದ ಕಾಣ್ತದೆ. ನೋಡಿ ಇದೆಲ್ಲ ಹತ್ತಿರ ಎಲ್ಲ ಗಿಡ ಇದ್ದು ಕಾಣ್ತಾನೇ ಇರಲಿಲ್ಲ. ಇನ್ನು ಕೆಳಗಡೆ ಉಂಟು, ಅದನ್ನು ಕೂಡ ಒಂದೇ ಸೆಟ್ಟಲ್ಲಿ ಇಡಬೇಕು, ಹಾಗಾದರೆ ಚೆಂದ ಕಾಣ್ತದೆ. ಇಲ್ಲದೆ ಒಟ್ರಾಸಿದ್ರೆ ಅದೇನು ಚೆಂದನೇ ಕಾಣೋದಿಲ್ಲ. ಗಾರ್ಡನ್ ಉಂಟು ಅಂತಲೇ ಕಾಣೋದಿಲ್ಲ. ನೋಡಿ
ಇದರಲ್ಲೊಂದು ಟೊಮೆಟೊ ಗಿಡ ಇದೆ, ಅದನ್ನು ನಾಳೆ ತೆಗೆದು ಬೇರೆ ನೆಡಬೇಕು ನೋಡಿ. ಚೆನ್ನಾಗಿ ಸೆಟ್ ಮಾಡಿದೆ ನೋಡಿ. ಇವು ಚೆನ್ನಾಗಿ ಕಾಣೋದಿಲ್ಲ ನೋಡಿ. ಇದೆಲ್ಲ ಹೂವು ಅರಳಬೇಕಷ್ಟೇ ನೋಡಿ. ಇದು ಗಿಡ ಮೇಲ್ಗಡೆ ಇತ್ತು, ಅದನ್ನು ತಂದಿಲ್ಲಿ ಕೆಳಗಡೆ ಸ್ಟೆಪ್ಪಲ್ಲಿ ಕೆಳಗಡೆ ಇಟ್ಟೆ ನೋಡಿ. ನೋಡಿ ವೈಟ್ ಕಲರ್ ಹೂವೆಲ್ಲ ನೆಲಗುಲಾಬಿ ಎಲ್ಲ ಕಾಣ್ತಾ ಇದೆ ನೋಡಿ. ನೋಡಿ ನೋಡಿ ಪಿಂಕ್ ಕಲರ್, ಗುಲಾಬಿ ಕಲರ್, ಪಿಂಕ್ ಕಲರ್ನೆಲ್ಲ ಗುಲಾಬಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇವಾಗೆಲ್ಲ ಹೂವಿನ ಗಿಡ ಚೆಂದ ಕಾಣ್ತಾ ಇದೆ ನೋಡಿ. ಬೆಳಗ್ಗೆಯಿಂದ ತೋರಿಸ್ತೇನೆ ನಿಮಗೆ ನೋಡಿ. ಚೆನ್ನಾಗಿ ಆಯಿತು ನೋಡಿ. ಸೆಟ್ಟು ಚೆನ್ನಾಗಿ ಮಾಡಿದೆ. ನಾಳೆ ಕೂಡ ಸ್ವಲ್ಪ ಕೆಲಸ ಮಾಡಬೇಕು ಗಾರ್ಡನ್ ಅಂತ ನೋಡಿ. ಚೆನ್ನಾಗಿ ಆಯಿತು. ಇನ್ನು ಈ ಕಡೆ ಎಲ್ಲ ಖಾಲಿ ಜಾಗ ಇತ್ತು. ಈ ಕಡೆ ಎಲ್ಲ ಯಾವ ರೀತಿ ಇರ್ತದೆ ನೋಡಿ. ಬೆಳಿಗ್ಗೆ ಹೊತ್ತು ಒಂಥರ ಮೊಗ್ಗು ಅರಳೋ ಸ್ಥಿತಿಯಲ್ಲಿದ್ದರೆ ಮಧ್ಯಾಹ್ನ ಆಗುವಾಗೆಲ್ಲ ಅರಳಿರ್ತದೆ ನೋಡಿ. ಬಿಸಿಲಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹೂಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತದೆ. ಮಧ್ಯಾಹ್ನ ಆಗುವಾಗ ಚೆಂದ ಕಾಣ್ತದೆ. ಬೆಳಿಗ್ಗೆ ಒಂಥರ ಇದ್ದರೆ ಮಧ್ಯಾಹ್ನ ಒಂಥರ ಇರ್ತದೆ ಹೂಗಳೆಲ್ಲ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಧ್ಯಾಹ್ನ ಹೊತ್ತಿಗೆ ಹೂಗಳೆಲ್ಲ. ಆದರೆ ಬಿಸಿಲಿಗೆ ಮೇಲೆ ಬರಲಿಕ್ಕಾಗೋದಿಲ್ಲ, ಅಷ್ಟು ಬಿಸಿಲಿರ್ತದೆ ನೋಡಿ. ಚೆನ್ನಾಗಿ ಕಾಣ್ತದೆ ಮಧ್ಯಾಹ್ನ ಹೊತ್ತಿಗೆ ಗಿಡಗಳೆಲ್ಲ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.